ಎಲ್ರಿಗೂ ನಮಸ್ಕಾರ. ಇದು ನನ್ನ ಸೆಕೆಂಡ್ ವ್ಲಾಗು. ಇಲ್ಲಿ ಮದುವೆ ನಡೀತಾ ಇದೆ ನಮ್ಮ ರಿಲೇಷನ್ ಅವ್ರದ್ದು. ಸೊ ಇಲ್ಲಿ ರೂಮ್ ಬುಕ್ ಮಾಡಿದ್ದಾರೆ ನಮಗೆ ಅಂತಾನೆ. ಸೊ ಯಾವ ಥರ ಇದೆ ರೂಮ್ ಅಂತ ನೋಡ್ಕೊಂಡು ಬರೋಣ. ಓಕೆ, ಯಾರ್ಯಾರಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಯಾರಿದ್ದಾರೆ ರೂಮಲ್ಲಿ ಅಂತ. ಬಿಟ್ಟು ಹೋಗೋಣ. ನನ್ನ ತಮ್ಮ ಇದ್ದಾನೆ, ಮಲ್ಕೊಂಡಿದ್ದಾನೆ. ಇದು ನಮ್ಮ ಮಾವ ಬಟ್ಟೆ ನೋಡ್ತಾ ಇದ್ದಾರೆ, ರೆಡಿ ಆಗ್ತಿದ್ದಾರೆ. ನಮ್ಮ ಚಿಕ್ಕಪ್ಪ ಫೋನಲ್ಲಿ ಬ್ಯುಸಿಯಾಗಿದ್ದಾರೆ. ಬಟ್ಟೆ ಹಾಕೊಳ್ಳೋದು ಬೇಡ, ನಾನು ಲಾಗ್ ಮಾಡಾದ್ಮೇಲೆ ಬಟ್ಟೆ ಹಾಕೋಮ್ಮ. ಓಕೆ, ಇದು ಅವ್ರ ರೂಮು. ನಮ್ಮ ರೂಮ್ನ ತೋರಿಸ್ತೀನಿ ಬನ್ನಿ. ಬಟ್ ನಮ್ಮ ರೂಮಲ್ಲಿ ತುಂಬಾ ಗಜಿ ಬಿಜಿ ಆಗಿದೆ. ಇವಾಗ ನಮ್ಮ ರೂಮ್ನ ತೋರಿಸ್ತೀನಿ ನಾನು ನಿಮಗೆ ಹೇಗಿದೆ ಅಂತ ಅಂದ್ಬಿಟ್ಟು. ಇದು ನಮ್ಮ ರೂಮು, ಡಬಲ್ ಬೆಡ್ ಇದೆ ಇಲ್ಲಿ. ಸೊ ನಮ್ಮ ಗರ್ಲ್ಸ್ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ. ಹಾಯ್ ನಾಕ್ಸ್, ಹಾಯ್. ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ ನೋಡೆ, ನಮ್ಮ ಅಕ್ಕ ನೋಡ್ತಾ ಇಲ್ಲ. ಸೊ ಅವಳು ರೆಡಿ ಆದಮೇಲೆ ಅವಳು ಮೋಸ್ಟ್ಲಿ ನೋಡ್ತಾಳೆ ಅನಿಸುತ್ತೆ. ಇವಳು ನನ್ನ ತಂಗಿ. ಇದು ನಮ್ಮ ಪುಟಾಣಿ, ನಮ್ಮದೊಂದು ಅದು ಓಡೋಗ್ತಾ ಇದ್ದಾಳೆ ಅವಳು ಡೋರ್ ತೆಕ್ಕೊಂಡು. ನಮ್ಮಮ್ಮ ಕೆಮ್ತಾ ಇದ್ದಾರೆ, ಏನು ಮಾಡೋಕ್ಕಾಗುತ್ತೆ ಪಾಪ, ಅವ್ರಿಗೆ ಹುಷಾರಿಲ್ಲ. ಇವಳು ನಮ್ಮ ತನ್ಮಯ್. ಆ್ಯಂಡ್ ನಾನಿಲ್ಲಿದ್ದೀನಿ ಗೈಸ್, ನಾನಿಲ್ಲಿದ್ದೀನಿ. ಆ್ಯಂಡ್ ಇದು ನಮ್ಮ ರೂಮು. ಒಂದು ಸ್ವಲ್ಪ ಸೈಡ್ ಬನ್ನಿ. ಆ್ಯಂಡ್ ಇಲ್ಲಿ ಇದು ವಾಶ್ರೂಮ್. ಏಸು ಕ್ರಿಂಪ್ ಮಾಡಿಸ್ಕೊಂತ ಇದ್ದೀನಿ. ಬಟ್ ನಮ್ಮ ಅಕ್ಕ ಕ್ರಿಂಪ್ ಮಾಡ್ತಾ ಇದ್ದಾರೆ. ಸೊ ನಾನಿನ್ನು ವೇಟಿಂಗ್. ಇವಾಗ ಎಲ್ಲರದು ಕ್ರಿಂಪ್ ಆಯಿತು, ನಂದು ಒಬ್ಬಳದೇ ಕ್ರಿಂಪ್ ಆಗಿಲ್ಲ ಇನ್ನು. ನಾನು ಏರ್ಸು ಬಟ್ ಅದಾಗಿಸಕ್ಕೆ ನಾನು ಇಸ್ಕೊಂಡು ಮಾಡಿಸ್ಕೋಬೇಕು ಕ್ರಿಂಪ್ ಇವಾಗ. ಆದ್ಮೇಲೆ ಐ ವಿಲ್ ಬ್ಯಾಕ್. ನಾವೆಲ್ಲರೂ ಬರ್ತೀವಿ ವಿಡಿಯೋಗೆ. ಓಕೆ, ಇದೇ ನಮ್ಮ ಔಟ್ಫಿಟ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಟ್ ಮದುವೆ ಎಲ್ಲ ಮುಗೀತು, ಸೊ ಊಟ ಎಲ್ಲ ಆಯಿತು. ಸೊ ಅಲ್ಲಿ ಬ್ಯುಸಿ ಆಗಿದ್ರಿ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗೇ ಇಲ್ಲ. ಸೊ ಇವಾಗೆಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ ಬಂದಿದ್ದೀವಿ. ಇದು ನಮ್ಮ ಬೇಬು ಬಿದ್ದೋಗ್ತಾ ಇದ್ರಿಂದ. ಸೊ ಮದುವೆಯಲ್ಲಿ ಯಾವುದೇ ರೀತಿ ಒಂದು ವಿಡಿಯೋ ಸಹ ಮಾಡೋಕ್ಕಾಗಿಲ್ಲ. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಬ್ಯುಸಿ ಅಲ್ವಾ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬ್ಯುಸಿ ಆಗಿದ್ರು. ಸೊ ವಿಡಿಯೋ ಮಾಡೋಷ್ಟು ಟೈಮ್ ಇತ್ತು, ಬಟ್ ನಾನೇ ಮಾಡಿಲ್ಲ, ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇವಾಗ ರೂಮ್ಗೆ ಬಂದಿದ್ದೀವಿ ನಾವೆಲ್ಲರೂ. ರೂಮ್ಗೆ ಹೋಗೋಣ. ಬಟ್ ನಮ್ಮ ರೂಮ್ಗೆ ಲಾಕ್ ಆಗಿಲ್ಲ. ಅದೇ ಲಾಕೇ ಆಗಿಲ್ಲ ನೋಡಿ. ಇವ್ ನನ್ನ ತಮ್ಮ ಹೆಂಗ್ ಹುಚ್ಚ ಥರ ಆಡ್ತಾ ಇದ್ದಾನೆ. ನಮ್ಮ ಚಿಕ್ಕಮ್ಮ ಎಲ್ಲರೂ ಮದುವೆ ಮುಗಿಸ್ಕೊಂಡು ರೂಮ್ಗಳಿಗೆ ಬಂದಿದ್ದೀವಿ. ನಾಟ್ ಎ ಜೋಕ್ ಯಾ. ನಮ್ಮ ರೂಮ್ ನೋಡಿ ಹೇಗಾಗಿದೆ. ನಿಮ್ಮ ರೂಮ್ ಅಲ್ಲ, ಲಾಡ್ಜ್ ರೂಮ್ ಇದು. ನಮ್ಮ ರೂಮ್ ನೋಡಿ ಹೆಂಗೆ ಬಿಟ್ಟೋಗಿದ್ದೀವಿ ನಾವು. ನೋಡಿ ನಮ್ಮ ಔಟ್ಫಿಟ್ ಹೇಗಿದೆ ಅಂತ.
ನಮ್ಮ ಚಿಕ್ಕು ಎಲ್ಲೋ ಒಂದು ವಿಡಿಯೋ ಮಾಡ್ಕೊಳೋಕೆ ಬಿಡೋಣ ಅಂತಾರೆ. ಬಾ ಬಿಬು. ಲೈಟ್ ಆಫ್ ಮಾಡಿದ ಏಕೈಕ ವ್ಯಕ್ತಿ ಗೌತಮ್ ಅವರು. ಏನು ಮಾಡೋಣ, ಅವಾಗ ಹೋಗಿ ಥರ ಆಗ್ತಾ ಇರುತ್ತೆ. ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಲ್ಕೊತೀವಿ ಅಷ್ಟೇ. ಮತ್ತೆ ಮಾರ್ನಿಂಗ್ ಸಿಗೋಣ. ಬಾಯ್ ಬಾಯ್. ಮತ್ತೆ ಮಾರ್ನಿಂಗ್ಗೆ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಸೊ ಮಾರ್ನಿಂಗ್ ಕೂಡ ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ಇವಾಗ ನಮ್ಮ ಔಟ್ಫಿಟ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿಕೊಂಡು ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ನಿದ್ದೆ ಮಾಡಬೇಕು. ಯಾಕೆಂದರೆ ತುಂಬ ಟಯರ್ಡ್ ಆಗಿದೆ ಮದುವೆ ಮನೆಯಲ್ಲಿ, ಅದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಇವಾಗ ಮಲ್ಕೊತೀವಿ. ರೈಸ್ ಮಾಡ್ಕೊಳ್ಳಿ. ಅವನು ಹೇಳಿದ್ದೆ ಮಾಡ್ಕೊಳ್ಳಿ. ಏನಿಲ್ಲ, ಅದೇ ತಗ ಮಾಡ್ಕೊಳ್ರಿ ಆಯ್ತಾ. ಇವಾಗ ಇರು, ಅವ್ರು ಆ ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಆ ರೂಮ್ ಹೆಂಗಿದೆ ಅಂತ ನೋಡ್ಬೇಕಲ್ಲ. ಎಲ್ಲೋಯ್ತು ರೂಮಲ್ಲಿ ಬೀಗ? ಅಲ್ಲಿ ಒಂದು ಫೋನ್ ಇಕ್ಕಿರ್ತಾರೆ ಗ್ರೌಂಡ್ ಫ್ಲೋರ್ ಅಲ್ಲಿ, ಎತ್ಕೊಂಡು ಇದು ಮಾತಾಡ್ತಾ ಇದ್ರು, ಎಲ್ಲ ಮಾತಾಡೋದೆಲ್ಲ ಕೆಲ್ಸದ ಇರ್ತದೆ ಮಾತಾಡ್ತಾರೆ. ಅಯ್ಯೋ ಪಾಪ ಅವನಿಗೆ. ನನ್ನ ಚಾರ್ಜಿಂಗ್ ವೇರ್ ಕಾರಲ್ಲಿದೆ. ಸೊ ನನ್ನ ತಮ್ಮ ಹೋಗಿದ್ದಾನೆ ಎತ್ಕೊಂಡು ಬರೋಕ್ಕೆ. ನಾವಿಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ, ನಾನು ಮತ್ತು ನಮ್ಮ ಬೇಬು. ಇದೇ ನಾವಿಲ್ಲಿ ಹಾಲ್ಟ್ ಆಗಿರೋದು. ಮಹಾರಾಜ್ ಅವಳು ಎಲ್ಲಿಟ್ಟಿದ್ದಳು ಚಾರ್ಜರ್ ಸಿಗ್ಲಿಲ್ವಂತೆ. ಸೊ ಅವಳೇ ತಗೋಬರಕ್ಕೆ ಹೋಗ್ತಾ ಇದ್ಲು. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗೈಸ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್.